ಡೇ ಫಸ್ಟ್ ಶೋ ವಿತ್ ಆಡಿಯನ್ಸ್ ಜೊತೆ ನೋಡಿ ಹೆಂಗೆ ಅನ್ನಿಸ್ತು? ಇಷ್ಟು ದಿನ ಸ್ಮಾಲ್ ಸ್ಕ್ರೀನಲ್ಲಿ ಎಂಟರ್ಟೈನ್ ಮಾಡ್ತಾರೆ, ಈಗ ಅಂದರೆ ಮೊನ್ನೆ ಪ್ರೀಮಿಯರೇ ಮಾಡಿದ್ವಲ್ಲ ಸರ್, ಆ ಎಕ್ಸೈಟ್ಮೆಂಟು ಅಲ್ಲೇ ನೋಡಿದ್ವಿ. ಒಂದು 500 ಜನಕ್ಕೆ ಅಂತ ಥಿಯೇಟರ್ ಇದ್ದಿದ್ದು, ಮೋರ್ ದೆನ್ 750 to 800 ಮೆಂಬರ್ಸು ಸಿನಿಮಾ ನೋಡಿದ್ರು. ಎಲ್ಲರೂ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ಸೀನ್ಸಲ್ಲಿ ನಗ್ತಾ ಇದ್ರು. ನಾವೆಲ್ಲಿ ಜನ ಎಮೋಷ್ನಲ್ ಆಗ್ತಾರೆ, ಎಲ್ಲಿ ಥಿಯೇಟರ್ ಸೈಲೆಂಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವು, ಅಲ್ಲಿ ಎಮೋಷ್ನಲ್ ಆಗಿದ್ರು. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ರಿಯಾಕ್ಷನ್ಸ್ ಬರ್ತಾ ಇದೆ. ಸೊ ನಮ್ಗೆ ಅವ್ರ ರಿಯಾಕ್ಷನ್ಸ್ ನೋಡಿದ್ಮೇಲೆ ನಾವು ಗೆದ್ವಿ ಅಂತ ಅನಿಸ್ತಾ ಇದೆ. ಅದೇ ಡಾಲಿ ಅಣ್ಣ ಶೇರ್ ಮಾಡಿದ್ರು, ಡಾರ್ಲಿಂಗ್ ಕೃಷ್ಣ ಅಣ್ಣ, ಲೂಸ್ ಮದ ಯೋಗಿ ಅಣ್ಣ ಅವರೆಲ್ಲ ಬೈಟ್ಸ್ ಕೊಟ್ಟಿದ್ರು. ಜೈಮಲ ಮ್ಯಾಮ್ ಟ್ರೈಲರ್ ಲಾಂಚ್ ಬಂದಿದ್ರು. ನಿನ್ನೆ ಎಸ್ ಸರ್ ಪೋಸ್ಟ್ ಮಾಡಿದ್ರು. ಅದು ಜಸ್ಟ್ ಅದು ಅವ್ರು ನೀವೇ ನೋಡಿದ್ರಿ, ಹಿಂಗೆ ಕಷ್ಟ ಬಿದ್ಕೊಂಡು ಬಂದಿದ್ದಾರೆ ಹುಡುಗರು, ಈ ಬೌಂಡ್ರೀಸ್ ದಾಟಿ ಸಿನಿಮಾ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ಪೋಸ್ಟ್ ಮಾಡಿದ್ರು. ಸೊ ಇಡೀ ಎಸ್ ಸರ್ ಫ್ಯಾನ್ ಬೇಸ್ಗಾಗಲಿ ಅವ್ರ ಟೀಮ್ಗಾಗಲಿ ಯಶ್ ಅಣ್ಣ ಅವ್ರಿಗೆ ಪರ್ಸ್ನಲ್ ಆಗಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಒಂದು ಟ್ವೀಟು, ನಿಮ್ಮ ಒಂದು ಸ್ಟೋರಿ ಇವತ್ತು ನಮ್ಮ ಸಿನಿಮಾನು ಒಂದು ತುಂಬ ಮುಂದಕ್ಕೆ ತಗೊಂಡೋಗಿದೆ. ನಿಮಗೆ ಅದು ಗೊತ್ತೂ ಆಗಲ್ಲ ನಾವು ಎಷ್ಟು ಮುಂದಕ್ಕೆ ಬಂದಿದೆ ಸಿನಿಮಾ ನಿಮ್ಮಿಂದ ಅಂತ. ಟ್ವಿಟರಲ್ಲಿ ಫುಲ್ ಟ್ರೆಂಡಿಂಗ್ ಆಗ್ತಾ ಇದೆ. ಜೊತೆಯಲ್ಲಿ ಬುಕ್ ಮೈ ಶೋ ಅಲ್ಲಿ ಅಮೃತಾಂಜನ್ ಕೂಡ ಸರ್ಚ್ ಇಂಜಿನಲ್ಲಿ ಫಸ್ಟ್ ಬರ್ತಾ ಇದೆ. ಸೊ ಅಲ್ಲೂ ಕೂಡ ಟ್ರೆಂಡಿಂಗ್ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಷ್ಟು ಅದೆಲ್ಲ ಐಡಿಯಾ ಇಲ್ಲ ಸರ್. ಈಗೇನಂದರೆ ಥಿಯೇಟರ್ ವಿಸಿಟ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಫುಲ್ ಟೀಮು. ಬಟ್ ಸೆಲೆಬ್ರಿಟೀಸ್ಗೆ ಅಂತೆಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸರ್. ಯಾವ ವಿಷಯ ಸರ್? ಇಲ್ಲ ಸರ್, ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಬೈತವ್ರೆ ಪ್ರೊಡ್ಯೂಸರ್ ಎಲ್ಲ. ಬೇಡ ಸರ್, ಇರಲಿ ಸರ್. ನಾವು ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್, ನೀವು ಕೂಡ ದಯವಿಟ್ಟು ಒಂದ್ಸಲಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡ್ಕೊಡಿ ಅಂತ ಕೇಳ್ತೀನಿ ಸರ್. ಎಲ್ರಿಗೂ ಇಷ್ಟ ಆಗ್ತಾ ಇದೆ ಸರ್ ಸಿನಿಮಾ, ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಎಲ್ಲರೂ ಜಸ್ಟ್ ಕಾಮಿಡಿ ಅಂತ ಬಂದಿದ್ರು. ಕಾಮಿಡಿ ಜೊತೆಗೆ ಒಂದು ಚಿಕ್ಕ ಸೋಷಿಯಲ್ ಮೆಸೇಜ್, ಒಂದು ಚಿಕ್ಕ ಎಮೋಷನಲ್ ಕಂಟೆಂಟ್ಸ್ನ ನೋಡಿ ಅವ್ರಿಗೆ ಸರ್ಪ್ರೈಸ್ ಆಗ್ತಾ ಇದೆ. ಸೊ ಇಡೀ ಅದೊಂದು ಸಿನಿಮಾ ಅನಿಸ್ತಾ ಇದೆ. ಏನು ಶಾರ್ಟ್ ಫಿಲಮ್ ಥರ ಇರುತ್ತಾ, ಬರೀ ಕಾಮಿಡಿ ಇರುತ್ತಾ ಅಂತ ಏನು ಡೌಟಲ್ಲಿ ಬಂದಿದ್ರಲ್ಲ, ಅವ್ರಿಗಿಲ್ಲ ಇದೊಂದು ಫುಲ್ ಸಿನಿಮಾ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನಾನು ಕನ್ನಡ ಜನತೆ ಕೇಳ್ಕೊಳೋದಿಷ್ಟೇ, ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಮಾಡಿದ್ದೀವಿ. ಒಬ್ಬ ಸ್ಟೂಡೆಂಟು, ಇಲ್ಲಾಂದ್ರೆ ಒಬ್ಬ ಯೂತ್ಸು, ಅವ್ರ ಅಪ್ಪ ಅಮ್ಮ ಮಾಡೋ ಸ್ಯಾಕ್ರಿಫೈಸಸ್ಸು, ಅವ್ರು ಮಾಡೋ ಒಂದು ಇಂಪಾರ್ಟೆನ್ಸ್ನ ಕೇರ್ಲೆಸ್ ಆಗಿ ತಗೊಂಡು ಹೇಗೆ ನಮ್ಮ ಸ್ಟೂಡೆಂಟ್ಸ್ಗಳು ಲೈಫ್ನ ಹಾಳು ಮಾಡ್ಕೊತಾರೆ, ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗ್ತಾರೆ ಅನ್ನೋ ವಿಷಯನ ಕಾಮಿಡಿಯಾಗಿ, ಇಡೀ ಸಿನಿಮಾ ಕಾಮಿಡಿಯಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಜನಗಳಿಗೆ ಇಷ್ಟ ಆಗ್ತಾ ಇದೆ. ನೀವು ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿಕೊಡಿ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಖುಷಿ ಆಗ್ತಿದೆ ಇವತ್ತು ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗಿರೋದು. ಬಟ್ ಏನಂದ್ರೆ ಆಡಿಯನ್ಸ್ಗೆ ಏರಿಳಿತ ಬೇಕು, ಅಂದ್ರೆ ವೇರಿಯೇಷನ್ಸ್ ಬೇಕು. ಯಾಕೆಂದ್ರೆ ನಗ್ಬೇಕು, ಅಳ್ಬೇಕು, ನೆಕ್ಸ್ಟ್ ಕಟ್ ಮಾಡಿದ್ರೆ ತುಂಬಾ ಆ ನೋವನ್ನ ಇನ್ನೇನೋ ನೋವು ಅನುಭವಿಸ್ತಿದೀವಿ ಅನ್ನೋ ತಕ್ಷಣ ಇಮಿಡಿಯೇಟ್ಲಿ ನಗುಗೆ ಸ್ಟಾರ್ಟ್ ಆಗುತ್ತೆ ಸ್ಕ್ರೀನ್ ಪ್ಲೇ. ನಿಜವಾಗ್ಲೂ ನಮ್ಮ JRM ಸ್ಟುಡಿಯೋದಿಂದ ಈ ಸಿನಿಮಾ ಬಂದಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ನೀವು ನಮಗೆ ಸಪೋರ್ಟ್ ಮಾಡ್ಬೇಕು. ಯಾಕೆಂದ್ರೆ 25 ಮಿಲಿಯನ್ ಶಾರ್ಟ್ ಫಿಲ್ಮ್ ಹೋಗಿದೆ ಅಂದ್ರೆ ಈ ಅಮೃತಾಂಜನ್ ಸಿನಿಮಾ ಅಟ್ಲೀಸ್ಟ್ 100 days ಆದ್ರೂ ಮಾಡ್ತೀರಾ ಅನ್ನೋ ಒಂದು ಭರವಸೆ ಇದೆ ನಮಗೆ. ಯಾಕೆಂದ್ರೆ ಇಡೀ ಟೀಮು ಎಫರ್ಟ್ ಹಾಕಿ ಇವತ್ತು ನಮ್ಮ ಕಾರ್ತಿಕ್ ಆಗ್ಬೋದು, ಗೌರವ್ ಆಗ್ಬೋದು, ಸುಧಾಕರ್ ಆಗ್ಬೋದು, ನಾನಾಗ್ಬೋದು, ಚೇತನ್ ಬ್ರೋ ಆಗ್ಬೋದು, ಎಲ್ಲರಿಗೂ ಕೂಡ ನಮ್ಮ JRM ಸ್ಟುಡಿಯೋದಿಂದ ಅವಕಾಶ ಕೊಟ್ಟು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. JRM ಸ್ಟುಡಿಯೋಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾನು ನಿಮ್ಗೆ ಹೇಳಿದ್ದೇನೆಂದ್ರೆ, ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪ್ರಿಂಟ್ ಸಿಗುತ್ತೆ ಗೊತ್ತು ನಮಗೆ. ಪೈರಸಿ ವಿಡಿಯೋ ಅಂದ್ರೆ ಈಗ ಮಾರ್ನಿಂಗ್ ಶೋ ಮುಗ್ದಿದೆ ಅಂದ್ರೆ ಆಲ್ರೆಡಿ 1 ಗಂಟೆಗೆ ವಿಡಿಯೋ ಎಲ್ಲರಿಗೂ ಅವೈಲೇಬಲ್ ಸಿಗ್ತಿರುತ್ತೆ. ಅದು ಯಾರೋ ಆ ತಪ್ಪು ಮಾಡಬೇಡಿ. ಯಾಕೆ ಅಂದ್ರೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಕನ್ನಡದಲ್ಲಿ ಹೊಸ ಪ್ರತಿಭೆಗಳು ಜಾಸ್ತಿ ಆಗ್ತಾರೆ. ಅದೆಲ್ಲ ನಿಮ್ಮ ಸಪೋರ್ಟ್, ಮಾಧ್ಯಮದವ್ರದಿಂದ ಆಗ್ಬೋದು ಅಥವಾ ನಮ್ಮ ಆಡಿಯನ್ಸ್ಗಳಾಗ್ಬೋದು. ನೀವು ಈ ತಪ್ಪನ್ನ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾಗೆ ಒಂದು ಹೆಸರು ಬರುತ್ತೆ. ಯಾವುದೋ ಮಲಯಾಳಂ ಸಿನಿಮಾ ಬಂದಿದೆ ಸೂಪರ್ ಆಗಿದೆ ಅಂತ ಹೇಳ್ತಾರೆ, ತಮಿಳ್ ಬಂದಿದೆ ಸೂಪರ್ ಆಗಿದೆ ಅಂತಾರೆ, ತೆಲುಗು ಬಂದಿದೆ ಸೂಪರ್ ಆಗಿದೆ ಅಂತಾರೆ. ಕನ್ನಡ ಸೂಪರ್ ಆಗಿದೆ ಅಂತ ಹೇಳ್ಸ್ಕೋಬೇಕಂದ್ರೆ ನೀವು ಕನ್ನಡ ಸಿನಿಮಾ ನೋಡ್ಬೇಕು. ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇನೆ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಗಂಡನ ಹುಡುಕ್ತಾ ಇದ್ದೀನಿ ಆಕ್ಚುಲಿ, ಥಿಯೇಟ್ರಲ್ಲಿ ಕಳ್ದೋಗ್ಬಿಟ್ಟಿದ್ದಾನೆ. ನೆಕ್ಲೆಸ್ ತಂದಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದೀನಲ್ವಾ.
ಖುಷಿ ಆಗ್ತಿದೆ. ಇಷ್ಟು ದಿನ ಎಕ್ಸಾಮ್ ಬರಿತಾ ಇದ್ವಿ, ಇವತ್ತು ರಿಸಲ್ಟ್ ಸಿಕ್ಕಿದೆ, ಪಾಸ್ ಆಗಿರೋ ಖುಷಿಲಿದ್ದೀವಿ ನಾವೆಲ್ಲರೂ. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಟ್ಟು ನನ್ನ ಪಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರ ಜೊತೆಗೆ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ತುಂಬ ಫ್ಯಾಮಿಲಿನೂ ಆಡಿಯನ್ಸ್ ಇದೆ. ಆ್ಯಂಡ್ ತುಂಬ ಏಜ್ ಆದವರು ಬಂದ್ಬಿಟ್ಟು ನನ್ನ ಪಾತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನಮ್ಮ ಮುಖದಲ್ಲಿ ನಗು ತರಿಸಿದ್ರಿ, ಗೆದ್ಬಿಟ್ರಿ ಅಂತ ಹೇಳಿದ್ರು. ಇದಕ್ಕಿಂತ ಖುಷಿ ಇನ್ನೇನು ಇಲ್ಲ. ತುಂಬ ಖುಷಿ ಆಗ್ತಿದೆ. ನೀವೆಲ್ಲರೂ ಸಿನಿಮಾ ನೋಡಿದ್ರಾ? ಹೇಗೆ ಅನಿಸ್ತು ನೀವೇ ಹೇಳಬೇಕು. ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ನಮ್ಮ ಸಿನಿಮಾ ಆಗಿದೆ ಹೀಗಿದೆ ಅಂತ, ಇವಾಗ ನಿಮ್ಮನ್ನೆಲ್ಲ ನಗ್ಸಿದ್ವಾ? ಥ್ಯಾಂಕ್ ಯು. ಯಾವುದಕ್ಕೆ? ಯಾವ 2,000 ರೂಪಾಯಿ? ಓ ಅದ ಕಂಡಿಡ್ಬಿಟ್ರ. ಹೇಗಿತ್ತು ಆ ಸೀನ್? ಚೆನ್ನಾಗಿತ್ತ? ಪಾರ್ಟಿ ಕೊಡಿಸ್ತೀನಿ, ನನ್ನ ಗಂಡಂಗೆ ಗೊತ್ತಿಲ್ಲದೆ ಕೊಡಿಸ್ತೀನಿ. ತುಂಬ ಅದೇ ನನ್ನ ಇನ್ಸ್ಟಾಗ್ರಾಮಲ್ಲಾಗಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನನ್ನ ಸೀನ್ಸ್ನ ಕ್ಯಾಪ್ಚರ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ನೀವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನಗು ತರಿಸ್ಬಿಟ್ರಿ. ಆ್ಯಕ್ಚುಲಿ ಜನರನ್ನ ನಗ್ಸೋದು ಅಷ್ಟು ಈಸಿ ಕೆಲಸ ಅಲ್ಲ, ತುಂಬ ಕಷ್ಟದ ಕೆಲಸ. ನಗ್ಸೋದು ಲೈಕ್ ಇಟ್ಸ್ ವೆರಿ ಹಾರ್ಡ್ ಥಿಂಗ್ ಅಂತ ಹೇಳ್ಬೋದು. ಅದನ್ನ ನಾವು ಮಾಡಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಇದೆ ಸರ್. ನನಗೆ ಖುಷಿ ಆಗುತ್ತೆ. ಇಷ್ಟು ದಿನ ನಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ರಿ. ಇವಾಗ ಬೆಳ್ಳಿ ಪರದೆ ಮೇಲೆ ನಾವೆಲ್ಲರೂ ಬಂದಿದ್ದೀವಿ. ದಯವಿಟ್ಟು ಹೊಸ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡಿದೆ ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೀವು ನೋಡೋದ್ರಿಂದ ಇನ್ನಷ್ಟು ಶೋಸ್ ಜಾಸ್ತಿ ಆಗುತ್ತೆ. ನಮ್ಮಂಥ ಹೊಸ ಆರ್ಟಿಸ್ಟ್ಗಳಿಗೆ ಒಂದು ಲೈಫ್ ಸಿಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಕೇಳ್ತಿಲ್ಲ ಯಾರು? ಖುಷಿ ಆಗ್ತಿದೆ ಸರ್, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದಕ್ಕೆ. ನಮಗೆ ಪ್ರೀಮಿಯರಲ್ಲೇ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ಐ ಥಿಂಕ್ ಇದು ಫ್ರೈಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತಿದೆ. ಬಟ್ ಅವತ್ತು ಕಂಪೇರ್ ಮಾಡಿದ್ರೆ ಹೋಪಿಂಗ್ ನಾಳೆ ನಾಡಿದ್ದು ಇನ್ನಷ್ಟು ಜನ ನೋಡ್ತಾರೆ ಅಂತ. ಅಂದರೆ ತುಂಬ ಜನ ಇಷ್ಟಪಡ್ತಿದ್ದಾರೆ. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸು ಎಲ್ಲೋ ಎಕ್ಸಾಮ್ ಪ್ರೆಷರಿಂದ ಸೂಸೈಡು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಎಕ್ಸಾಮಲ್ಲಿ ಫೇಲ್ ಆದರೆ ಅಷ್ಟೇ ಅಲ್ಲ, ಇನ್ನೂ ಲೈಫ್ ಮುಂದೆ ಏನೋ ಅಚೀವ್ ಮಾಡ್ಬೋದು ಅಂತ ಹೇಳಿದ್ವಿ. ಆ್ಯಂಡ್ ಫ್ಯಾಮ್ಲಿದೊಂದು ಒಳ್ಳೆ ಸೆಂಟಿಮೆಂಟ್ ಇದೆ. ಸೊ ಅದನ್ನೆಲ್ಲ ನೋಡಿ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತದೆ. ಹೌದು ಕೊಡಿಸ್ತೀನಿ. ಖುಷಿ ಆಗ್ತಿದೆ. ಆವಾಗೆಲ್ಲ ಕಮೆಂಟ್ಸ್ ಅಷ್ಟೇ ನಮಗೆ ಕಮ್ಯುನಿಕೇಶನ್ಗೆ ಇದ್ದಿದ್ದು. ಇನ್ನು ಎಲ್ಲಾದರೂ ಹೊರಗಡೆ ಹೋದರೆ ಸಿಕ್ಕಿದಾಗ ಸೆಲ್ಫಿ ತೊಗೊಂಡು ಮಾತಾಡೋದಿತ್ತು. ಬಟ್ ಇವತ್ತು ಫುಲ್ಲು ಸಿನಿಮಾ ನೋಡಿ, ಎಂಟೈರ್ ಸಿನಿಮಾ ನೋಡಿ, ಈ ಸೈಡ್ ನಿಮ್ಮದು ನೋಡಿರಲಿಲ್ಲ. ಇಷ್ಟು ದಿನ ಬರೀ ನಗಿಸ್ತಾ ಇದ್ರಿ. ಈ ಸೈಡ್ ನಿಮ್ದು ಎಮೋಷ್ನಲ್ ಸೈಡ್ ನೋಡಿರಲಿಲ್ಲ. ನೀವು ಕಾಮಿಡಿಗಿನ್ನ ಎಮೋಷ್ನಲ್ ಸೀನ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂದಿದ್ದು ಐ ಥಿಂಕ್ ಅದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಇವತ್ತಿಗೆ ಅಂತ ಅನ್ಕೋತೀನಿ ಸರ್. ಯಾವ್ದು ಸರ್? ಯಾಕೆ ನಿಮ್ಗೆ ಯಾರಿಗೂ ಕುಂಡಿಪುರನ್ ಅಲ್ವಾ? ಟುರ್ರನ್ ಅಲ್ವಾ? ದಯವಿಟ್ಟು ನಿಮ್ಮ ಇಷ್ಟ ಆದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆಲ್ಲ ಹೇಳಿ. ನಿಮ್ಮ ಒಂದು ಮಾತಿಂದ ನಮಗೆ ತುಂಬ ಸಪೋರ್ಟ್ ಸಿಗುತ್ತೆ, ಬುಕ್ಕಿಂಗ್ಸ್ ಜಾಸ್ತಿ ಸಿಗುತ್ತೆ. ಇಷ್ಟು ವರ್ಷ ಪಟ್ಟಿರೋ ಕಷ್ಟಕ್ಕೆ ಒಂದು ಪ್ರತಿಫಲ ಅಂತ ಸಿಗುತ್ತೆ. ಅದಾಗಬೇಕು ಅಂದರೆ ನಿಮ್ದು ಒಂದು ಪೋಸ್ಟು ಅಥವಾ ಒಂದು ಬಾಯಿ ಮಾತು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಏನಾದರೂ ಇರ್ಬೋದು, ಅದನ್ನು ದಯವಿಟ್ಟು ಹೇಳಿ. ನಮಗೆ ತುಂಬ ಸಪೋರ್ಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲರದು. ಮೊನ್ನೆ ಪ್ರೀಮಿಯರ್ ಮಾಡಿದಾಗ ಕೂಡ ನೀವೆಲ್ಲ ನೋಡಿರ್ಬೋದು, ಓವರ್ ಕ್ರೌಡೆಡ್ ಆಗಿ ಎಲ್ಲ ವಾಪಸ್ ಹೋಗಿರೋದು. ಆ್ಯಂಡ್ ನಿನ್ನೆ ಪೇಡ್ ಪ್ರೀಮಿಯರ್ ಕೂಡ ಮಾಡಿದ್ವಿ, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ. ಇವತ್ತು ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಮತ್ತು ಫ್ಯಾಮಿಲಿ, ಫ್ರೆಂಡ್ಸ್ ಇವರೆಲ್ಲ ಬಂದಿದ್ದಾರೆ. ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಬಿಫೋರ್ ಫಸ್ಟ್ ಹಾಫ್ ಏನಿದೆ ಅದರಲ್ಲಿ ಕೆಲವರು ಹತ್ತಿರೋದು ಉಂಟು. ಆ್ಯಂಡ್ ಇನ್ನು 2 hours ಏನಿದೆ ಅಲ್ಲ, ಆ 2 hours ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲರೂ ಹೇಳ್ತಿರೋದು ತುಂಬ ಚೆನ್ನಾಗಿದೆ, ಸಕ್ಸಸ್ ಆಗುತ್ತೆ ಅಂತ. ಆ್ಯಂಡ್ ಫಸ್ಟ್ ಶೋ ಹೇಗಿದೆ ಕ್ರೌಡ್ ಅಂತ ನೀವೇ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನೆನ್ನೆ ಯಶು ಸರ್ ಕೂಡ ನಮ್ಮ ಅಮೃತಾಂಜನ್ ಪೋಸ್ಟರ್ನ ಪೋಸ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ರವಿಚಂದ್ರನ್ ಸರ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನ್ಯೂ ಕಮ್ಮರ್ಸ್ಗೆ ಈ ಥರ ಸ್ಟಾರ್ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ. ಸಖತ್ತಾಗಿತ್ತು ಸರ್. ಏನಕ್ಕೆ ಅಂದರೆ ಈಗ ಇಷ್ಟು ದಿನ ಎಲ್ಲ ಸಪ್ರೇಟ್ ಸ್ಕ್ರೀನಲ್ಲಿ ಇರ್ತಾ ಇದ್ವಿ. ಇವಾಗ ಎಲ್ಲರೂ ಒಂದೇ ಸ್ಕ್ರೀನಲ್ಲಿ ಇರೋದ್ರಿಂದ ಇವಾಗ ಎಲ್ಲರಿಗೂ ಫ್ಯಾನ್ಸ್ ಇದ್ದಾರೆ. ಸೊ ಎಲ್ಲ ಒಬ್ಬೊಬ್ರು ಬಂದಾಗ್ಲೂ ಪ್ರತಿ
ಎಕ್ಸ್ ಬಾಯ್ ಫ್ರೆಂಡ್. ಹೊಸ ಬಾಯ್ ಫ್ರೆಂಡ್ ಇಲ್ಲ, ಅವ್ನು ಶಾಪ ಹಾಕ್ಬಿಟ್ಟಿದ್ದಾನೆ. ಸೊ ಇನ್ನು ಯಾರೆಲ್ಲ ಅಮೃತಾಂಜನ್ ಸಿನಿಮಾ ನೋಡಿಲ್ಲ, ದಯವಿಟ್ಟು ಪ್ಲೀಸ್ ಒಂದ್ಸಲ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳಿ ಅಂತ, ಇಷ್ಟ ಆಗಿಲ್ಲ ಅಂದರೆ ಹೇಳಬೇಡಿ. ಬಟ್ ಖಂಡಿತ ನಿಮಗೆ ನಗಿಸ್ತೀವಿ, ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಒಂದ್ಸಲ ನಮಗೆ ಇಟ್ಟು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಇಷ್ಟು ದಿನ ಶಾರ್ಟ್ ಫಿಲ್ಮಲ್ಲೇ ನಿಮ್ಗೆ ಇಷ್ಟು ನಗಿಸಿದ್ದೀವಿ. 20 ಮಿನಿಟ್ಸ್ ಅಲ್ಲಿನ 2.5 hours ನಮಗೆ ಸಿಕ್ಕಿದೆ ಅಂದರೆ ನಾವು ಇನ್ನೆಷ್ಟು ಎಂಟರ್ಟೈನ್ ಕೊಡ್ಬೋದು ನಿಮಗೆ ಅಂತ ಒಂದ್ಸಲ ಯೋಚನೆ ಮಾಡಿ. ಸೊ ದಯವಿಟ್ಟು ಎಲ್ಲರೂ ಒಂದ್ಸಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಹಾಂ ಸರ್ ಕೇಳಿ ಪ್ರಶ್ನೆ. ಸರ್ ನೀವೇ ನೋಡ್ತಾ ಇದ್ದೀರಾ, ಜನ ಬರಕ್ಕೆ ಸ್ಟಾರ್ಟ್ ಆದಮೇಲೆ ಅದ್ರ ಖುಷಿನೇ ಬೇರೆ. ನಾವು ಬರ್ತಾರೋ ಏನೋ ಒಂದು ಕನ್ಫ್ಯೂಷನ್ ಇತ್ತು, ಶಾರ್ಟ್ ಫಿಲ್ಮ್ ಮಾಡೋರು ಜನ ಬರೀ ಮೊಬೈಲ್ಗಷ್ಟೇ ಸೀಮಿತನ, ಮೊಬೈಲಲ್ಲಿ ನೋಡ್ಬಿಟ್ಟು ನಮ್ಮನ್ನ ಮರ್ತು ಬಿಡ್ತಾರ ಅಂತ. ಬಟ್ ಫ್ಯಾಮಿಲಿ ಆಡಿಯನ್ಸ್ ನಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡಿದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ ಬರಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇನ್ಮೇಲೆ ಧೂಮ್ ಧಮಾಕನೆ ಅಂತ ಅನಿಸ್ತಾ ಇದೆ ನನಗೆ ಯಾಕೋ. ಮತ್ತೆ ಅದೇ ಫ್ಯಾಮಿಲಿ ಹೌದಲ್ಲ, ಫ್ಯಾಮಿಲಿ ಅವರು ಸಖತ್ತಾಗಿ ಬರ್ತಾರೆ. ಅಂದ್ರೆ ನಮ್ಗೆ ಯೂಶಲಿ ನಮ್ಮ ಶಾರ್ಟ್ ಫಿಲಮ್ ಒಳಗೆಲ್ಲ ನಾವು ನೀಟ್ ಕ್ಲೀನ್ ಫ್ಯಾಮಿಲಿ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದಿದ್ದು. ಸೊ ಅದು ಬರ್ತಾರ ಇಲ್ಲ ಫ್ಯಾಮಿಲಿ ಅವರು ಅಂತ ಅನ್ಕೊಂಡಿದ್ರು. ಆಲ್ಮೋಸ್ಟ್ ಫ್ಯಾಮಿಲಿ ಅವರೆಲ್ಲ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಬಂದು ನೋಡಿದ್ರು, ಸೊ ನೀವು ಹಂಗೆ ನೋಡಿದವರು ಬೇರೆಯವ್ರಿಗೆಲ್ಲ ಚೆನ್ನಾಗಿದೆ ಸಿನಿಮಾ ಅಂತಂದ್ರೆ ಅವರು ಬರ್ತಾರೆ. ನೀವು ರಿವ್ಯೂಸ್ ನೋಡಿ. ಈಗ ನಾವು ಹೇಳ್ತಾ ಇರೋದು ನೀವು ನಂಬ್ತಿರೋ ನಂಬಲ್ಲ ಗೊತ್ತಿಲ್ಲ, ಬಟ್ ನಿಮ್ ಸುತ್ತಮುತ್ತ ಯಾರಾದ್ರೂ ಖಂಡಿತ ನಮ್ಮ ಫಿಲ್ಮ್ ನೋಡಿರ್ತಾರೆ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದ್ರೆ ನಮ್ಮ ಸಿನಿಮಾ ಬಗ್ಗೆ ಇರೋ ಟ್ರೂ ರಿವ್ಯೂಸ್ ನಿಮ್ಗೆ ಸಿಗುತ್ತೆ. ಆ ರಿವ್ಯೂಸ್ ನೋಡ್ಬಿಟ್ಟು ನೀವು ಬನ್ನಿ, ಕೂರ್ಬೇಡಿ ಮನೆಯಲ್ಲಿ, ಬಂದು ನಮ್ಮ ಹೊಸಬರಿಗೆ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಒಂದು 60-70 ಕಡೆ ನಗ್ತೀರಾ ಈ ಸಿನಿಮಾದಲ್ಲಿ. ಬಿಗಿನಿಂಗ್ ಇಂದ ಲಾಸ್ಟ್ ನಗ್ತೀರಾ, ಕೆಲವು ಕಡೆ ಹೇಳ್ತೀರಾ. ಈ ತರದೊಂದು ಫನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಿರೋದು ಈ ಸಂದರ್ಭ. ಸೂ ಫ್ರಮ್ ಸೋ ಬಂದಿತ್ತು, ನಂತರ ಅದರಷ್ಟೇ ಅದಕ್ಕಿಂತ ಚೆನ್ನಾಗಿ ನಗಿಸ್ತೀವಿ. ಅದನ್ನ ನಾ ಖಂಡಿತವಾಗ್ಲೂ ಹೇಳ್ತೀನಿ, ಅದಕ್ಕಿಂತ ಚೆನ್ನಾಗಿ ನಾವು ನಗಿಸಿದೀವಿ. ಎಲ್ಲ ಸಿನಿಮಾ ನೋಡಿ, ಜೊತೆಗೆ ನಮ್ಮ ಸಿನಿಮಾನು ಸಹ ಹೊಸಬರ ಸಿನಿಮಾ, ಕಾಮಿಡಿ ಸಿನಿಮಾ. ಫ್ಯಾಮಿಲಿ ಒಟ್ಟಿಗೆ ಬಂದು ಯಾವುದೇ ಮುಜುಗರ ಇಲ್ಲದೆ ಬಂದು ನಿಮ್ಮ ಮಕ್ಕಳ ಜೊತೆ ಕೂತು ನೋಡಿ ಎಂಜಾಯ್. ನೆನ್ನೆ ಎಲ್ಲ ಮಕ್ಕಳೆಲ್ಲ ಸಖತ್ ನಗ್ತಾ ಇದ್ರು, ಫ್ಯಾಮಿಲಿ ಜೊತೆ ಎಲ್ಲ ಬಂದು ಚಿಕ್ಕ ಮಕ್ಕಳೆಲ್ಲ ನಗ್ತಾ ಇದ್ರು. ನಾವು ಎಲ್ಲಿ ವಿಕ್ಟ್ರಿ ಸಿನಿಮಾಸ್ ಅಲ್ಲಿ ಏನ್ ನಾವು ಪ್ರೀಮಿಯರ್ಸ್ ಇದ್ ಮಾಡಿದ್ರು, ನಾವೊಂದು 500 ಸೀಟ್ಸ್ ಇರೋ ಥಿಯೇಟರ್ ಬುಕ್ ಮಾಡಿದ್ರು. ನಮಗೊಂದು 800-900 ಜನ ಬಂದು, ಒಂದು ಸುಮಾರು ಜನ ಕೆಳಗಡೆ ಎಲ್ಲ ಕುತ್ಕೊಂಡು ನೋಡಿದ್ರು. ದೆನ್ ಒಂದು 200 ಜನ ವಾಪಸ್ ಹೋದ್ರು. ನಿನ್ನೆ ನಾವೇನು ಇದು ಓರಿಯನ್ ಮಾಲ್ ಅಲ್ಲಿ ಪ್ರೀಮಿಯರ್ಸ್ ನಾವು ಮಾಡಿದೀವಿ ಅಂತ ಎಲ್ಲೂ ಹೇಳಿರ್ಲಿಲ್ಲ, ಏನೂ ಇಲ್ಲ. ಆದ್ರೂ ಒಂದು 120-130 ಜನ ಬುಕ್ ಮಾಡ್ಕೊಂಡು ಬಂದಿದ್ರು. ಅದಂತೂ ಇನ್ನೂ ಹೆವಿ ಖುಷಿ ಆಯ್ತು, ಯಾಕಂದ್ರೆ ನಾವೆಲ್ಲೂ ಹೇಳಿರಲಿಲ್ಲ ಪ್ರೀಮಿಯರ್ ಮಾಡ್ತಾ ಇದ್ರಿ ಅಂತ ಅಂದ್ಬಿಟ್ಟು. ನಾವು ಕೆಲವೊಬ್ಬರು ಯಾರು ಸಿನಿಮಾದವರು ಮತ್ತೆ ಪ್ರೊಡ್ಯೂಸರ್ಸ್ ಕಡೆಯಿಂದ ಕೆಲವೊಬ್ರು ಸಿನಿಮಾ ನೋಡ್ಬೇಕು ಅಂತ ಅದನ್ನ ಓಪನ್ ಮಾಡಿ ಇಟ್ಟಿದ್ರಿ. ಸೊ ಅಲ್ಲಿ ಒಂದು 100-120 ಜನ ಬುಕ್ ಮಾಡ್ಕೊಂಡಿದ್ರು. ಅದಂತೂ ಹೆವಿ ಖುಷಿ ಕೊಡ್ತು. ಈಗ ಫಸ್ಟ್ ಶೋ ಒಂದಷ್ಟು ಜನ ಬಂದಿದ್ರು, ಓಕೆ ಖಾಲಿ ಅನಿಸ್ತಾ ಇತ್ತು. ಇನ್ನೇನು ಒಂದು 20 ನಿಮಿಷ ಇರಬೇಕಾದ್ರೆ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಮಕ್ಕಳ ಜೊತೆ ಬಂದ್ರು. ತುಂಬಾನೇ ಖುಷಿ ಆಗೋಯ್ತು. ರಿಪೋರ್ಟ್ ಕೇಳಿ ಬನ್ನಿ, ದಯವಿಟ್ಟು ಮಿಸ್ ಮಾಡಬೇಡಿ. ಒಳ್ಳೆ ಸಿನಿಮಾ, ತುಂಬಾ ನಕ್ಕಿ ಒಂದು ಸ್ಟ್ರೆಸ್ ಲೀಫ್ ಮಾಡ್ಕೊಂಡು ಹೋಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮಾಡಿ ಅಮೃತಾಂಜನ್ ಸಿನಿಮಾ ಟೆನ್ಷನ್ ಕೊಡೋ ಸಿನಿಮಾ ಅಲ್ಲ, ನಿಮ್ಮ ಟೆನ್ಷನ್ಗಳನ್ನ ಡಿಸಪಿಯರ್ ಮಾಡೋ ಸಿನಿಮಾ. ಥ್ಯಾಂಕ್ ಯು. ಅಲ್ಲ ಹೌದು, ಆಲ್ಮೋಸ್ಟ್ ಬಂದವರೆಲ್ಲಾನು ಅಂದ್ರೆ ಸಿನಿಮಾ ನೋಡಕ ಬಂದವರೆಲ್ಲಾನು, ಗುರು ಊಟ ಮಾಡ್ದ, ಏನ್ ಊಟ ಮಾಡಿಸೆ ಗುರು, ಏನ್ ಊಟ ಮಾಡಿಸೆ, ನಮ್ಗೆ ಯಾವಾಗ ಮಾಡಿಸೆ ಊಟ, ನಮ್ಗೆ ಯಾವಾಗ ಮಾಡಿಸೆ ಊಟ ಅಂತ. ಇಲ್ಲ ನೀವು ಮಾಡ್ಲೇಬೇಕು ಊಟ, ಇವಾಗ ಕಲ್ಸ್ಕೊಂಬರ್ತೀನಿ. ಒಂದು ಮಾತು ಹೇಳ್ತೀನಿ, ಆ ಅಮೃತಾಂಜನ್ ತಲೆನೋವು ಹೋಗ್ಸುತ್ತೆ, ಈ ಅಮೃತಾಂಜನ್ ಬೇಸರನ ಹೋಗ್ಸುತ್ತೆ. ಅದಂತೂ ಪಕ್ಕ. ಥ್ಯಾಂಕ್ ಯು ಸೊ ಮಚ್.